ಜಾತಿ ಗಣತಿ ವರದಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಮಹಾ ಸುದ್ದಿ ಇದೀಗ ಪ್ರಸಾರವಾಗ್ತಾ ಇದೆ. ಮೀಸಲಾತಿ ಪ್ರಮಾಣದ ಅಂಕಿಅಂಶದ ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಜಾತಿ ಗಣತಿ ವರದಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗ ವಾಹಿನಿಯಲ್ಲಿ. ಜಾತಿ ಗಣತಿಯ ಮಹಾ ಸುದ್ದಿ, ಮೀಸಲಾತಿ ಪ್ರಮಾಣದ ಅಂಕಿಅಂಶಗಳೇನಿದೆ ಆ ಅಂಕಿ ಅಂಶಗಳ ಇನ್ ಡೆಪ್ತ್ ಅಂಡ್ ಇನ್ ಡೀಟೈಲ್ಸ್ ಮಾಹಿತಿ ನಿಮ್ಮ ಮುಂದೆ. ಜಾತಿ ಗಣತಿ ವರದಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗದಲ್ಲಿ. ಜಾತಿ ಗಣತಿಯ ಮಹಾ ಸುದ್ದಿ, ಮೀಸಲಾತಿ ಪ್ರಮಾಣದ ಅಂಕಿಅಂಶಗಳೇನಿದೆ ಇನ್ನ ಜಾತಿ ಗಣತಿ ವರದಿ ಸಲ್ಲಿಕೆಯ ಬೆನ್ನಲ್ಲೇ ಮೀಸಲಾತಿ ಬದಲಾಗುತ್ತಾ? ಇನ್ನ ಹಿಂದುಳಿದ ವರ್ಗಗಳ ಮೀಸಲಾತಿ ಪ್ರಮಾಣ ಏರಿಕೆಗೆ ಶಿಫಾರಸನ್ನ ಕೂಡ ಮಾಡಲಾಗಿತ್ತು. ಈ ಒಂದು ವರದಿಯಲ್ಲಿ ಮಾಡಲಾಗಿದೆ ಕೂಡ. ಇನ್ನ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸನ್ನ ಕೂಡ ಮಾಡಲಾಗಿದೆ. ಇನ್ನ ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಅಂಕಿ ಅಂಶಗಳೇನಿದೆ ಈ ಅಂಕಿ ಅಂಶದ ಇನ್ ಡೆಪ್ತ್ ಇನ್ ಡೀಟೈಲ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ 1.09 ಕೋಟಿ ಆಗಿರುವಂತದ್ದು. ಜಾತಿ ಗಣತಿ ವರದಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗ ವಾಹಿನಿಯಲ್ಲಿ. ಜಾತಿ ಗಣತಿಯ ಮಹಾ ಸುದ್ದಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇನ್ನ ಮೀಸಲಾತಿ ಪ್ರಮಾಣದ ಅಂಕಿ ಅಂಶಗಳೇನಿದೆ ಆ ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ 1.09 ಕೋಟಿ. ಇನ್ನು ಒಟ್ಟು ಮೀಸಲು ಪ್ರಮಾಣ ನೋಡೋದಾದ್ರೆ 60% ಆದ್ರೆ 79% ಹೆಚ್ಚಿಸಲು ಶಿಫಾರಸನ್ನ ಕೂಡ ಮಾಡಲಾಗಿದೆ. ಜಾತಿ ಗಣತಿ ವರದಿ ಜಾರಿಯಾದ್ರೆ ಮುಸ್ಲಿಂ ಮತ್ತು ಒಬಿಸಿಗೆ ಬಂಪರ್ ಆಫರ್ ಕೂಡ ಸಿಗುತ್ತೆ. ಆ ಒಂದು ಅಂಕಿ ಅಂಶಗಳು ಏನಿದೆ ಆ ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಬಿಗ್ ಎಕ್ಸ್ಕ್ಲೂಸಿವ್ ಅಶ್ವವೇಗ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಮಹಾ ಸುದ್ದಿ. ಈ ಮಹಾ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಮಹಾ ಸುದ್ದಿಯ ಅಂಕಿ ಅಂಶಗಳೇನಿದೆ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿಯನ್ನ ನೀಡಲಾಗಿದೆ, ಇನ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿರುವಂತದ್ದು. ಈಗಾಗಲೇ ಜಾತಿ ಗಣತಿ ಏನಿದೆ ಜಾತಿ ಗಣತಿಯ ವರದಿಯನ್ನ ಮಂಡನೆ ಮಾಡಲಾಗಿದೆ. ಆದರೆ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಿದಂತಹ ನಂತರ ಏಪ್ರಿಲ್ 13ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಆದ್ರೆ ಅದಕ್ಕೂ ಮುನ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗ ವಾಹಿನಿಯಲ್ಲಿ. ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಮಹಾ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಆ ಮಹಾ ಸುದ್ದಿ ಏನು ಹಾಗಾದ್ರೆ? ಯಾವ್ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಮೀಸಲಾತಿಯನ್ನ ನೀಡಲಾಗಿದೆ, ಶಿಫಾರಸು ಮಾಡಲಾಗಿದೆ ಈ ಒಂದು ವರದಿಯಲ್ಲಿ. ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ 1.09 ಕೋಟಿ ಆಗಿರುವಂತದ್ದು. ಹಾಗಾದ್ರೆ ಯಾವ್ಯಾವ ಸಮುದಾಯಗಳಿಗೆ ಯಾವ್ಯಾವ ಪಂಗಡಗಳಿಗೆ ಎಷ್ಟೆಷ್ಟು ಮೀಸಲಾತಿಯನ್ನ ನೀಡಲಾಗಿದೆ, ಆ ಮೀಸಲಾತಿ ಪ್ರಮಾಣದ ಅಂಕಿ ಅಂಶದ ಇಂಚಿಂಚು ಮಾಹಿತಿ ನಿಮ್ಮ ಅಶ್ವವೇಗ ಎಕ್ಸ್ಕ್ಲೂಸಿವ್ ನಲ್ಲಿ. ಅಶ್ವವೇಗ ಬಿಗ್ ಎಕ್ಸ್ಕ್ಲೂಸಿವ್ ನಲ್ಲಿ ಪರಿಶಿಷ್ಟ ಜಾತಿಯ ಒಟ್ಟು ಅಂಶಗಳೇನಿದೆ ನೋಡ್ತಾ ಹೋಗೋಣ. ನಗರ ಪ್ರದೇಶದಲ್ಲಿ 28, ಇನ್ನು ನಗರ ಪ್ರದೇಶದಲ್ಲಿ 28,47,232 ಆದ್ರೆ ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ 1,09,29,000 ಚಿಲ್ಲರೆ ಇರುವಂತದ್ದು. ಇನ್ನ ಗ್ರಾಮೀಣ ಜನಸಂಖ್ಯೆ ಎಷ್ಟು ಅಂತ ನೋಡಿದಾಗ ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ, ಹಾಗೆ ನಗರ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಗ್ರಾಮೀಣವಾರು ಎಷ್ಟು ಜನಸಂಖ್ಯೆ ಇದೆ, ಇಲ್ಲ ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆಯನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರಾಜ್ಯ ಜಾತಿ ಗಣತಿ ಸಂಖ್ಯೆ, ಆ ಒಂದು ಅಂಕಿ ಅಂಶಗಳು ಏನಿದೆ ಆ ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಶ್ವವೇಗ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿರುವಂತದ್ದು. ನಗರ ಪ್ರದೇಶದಲ್ಲಿ ಈಗಾಗಲೇ ನೋಡೋದಾದ್ರೆ
ಇನ್ನ ನಗರ ಪ್ರದೇಶದಲ್ಲಿ 28,47,000 ಚಿಲ್ಲರೆ ಜನರು ಇರುವಂತದ್ದು. ಇನ್ನ ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ ಎಷ್ಟಿದೆ, ನಗರ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಹಾಗೆ ಎಸ್ಸಿ ಜನಸಂಖ್ಯೆ ಎಷ್ಟಿದೆ, ಎಸ್ಟಿ ಜನಸಂಖ್ಯೆ ಎಷ್ಟಿದೆ, ಈ ಕುರಿತಂತೆ ಒಂದು ಮಹಾ ಸುದ್ದಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಮೀಸಲಾತಿ ಪ್ರಮಾಣದ ಅಂಕಿ ಅಂಶಗಳಿಗೇನಿದೆ, ಆ ಒಂದು ಅಂಕಿ ಅಂಶದ ಮಾಹಿತಿ, ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನ ವೀರಶೈವ ಲಿಂಗಾಯತರ ಸಂಖ್ಯೆ ಎಷ್ಟಿದೆ, 66,35,000 ಇರುವಂತದ್ದು. ಇನ್ನ ನಗರ ಪ್ರದೇಶದಲ್ಲಿ 16,61,862 ಇರುವಂತದ್ದು. ಇನ್ನ ರಾಜ್ಯದಲ್ಲಿ ಜಾತಿ ಗಣತಿ ರಾಜ್ಯದಲ್ಲಿ ಈಗ ಜಾತಿ ಗಣತಿಯ ಸಂಖ್ಯೆಯನ್ನ ನೋಡೋದಾದ್ರೆ, ನಗರ ಪ್ರದೇಶದಲ್ಲಿ ಎಷ್ಟು ಜಾತಿ ಗಣತಿ ಸಂಖ್ಯೆ ಇದೆ ಅಂದ್ರೆ 2,04,02,006, ಹಾಗೆ ಗ್ರಾಮೀಣ 3,94,12,936. ಒಟ್ಟಾರೆಯಾಗಿ ನೋಡೋದಾದ್ರೆ 5,98,14,942 ಜಾತಿ ಜನಗಣತಿಯ ಸಂಖ್ಯೆ ಇರುವಂತದ್ದು. ಇನ್ನ ಈ ಒಂದು ಸಂಖ್ಯೆ ನಗರದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ 2,04,02,006 ಇದೆ. ಹಾಗೆ ಗ್ರಾಮೀಣ ಭಾಗದಲ್ಲಿ 3,94,12,936 ಇರುವಂತದ್ದು. ಇನ್ನು ಒಟ್ಟು ನೋಡೋದಾದ್ರೆ 5,98,14,942 ಸಂಖ್ಯೆ ಇದೆ. ಇನ್ನು ವೀರಶೈವ ಲಿಂಗಾಯತ ನಗರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ನೋಡೋದಾದ್ರೆ 16,61,862 ಜನಸಂಖ್ಯೆ ಇರುವಂತದ್ದು. ವೀರಶೈವ ಲಿಂಗಾಯತ ಈ ಒಂದು ಸಮುದಾಯವನ್ನ ನಾವು ನೋಡ್ತಾ ಹೋಗೋದಾದ್ರೆ ನಗರ ಭಾಗದಲ್ಲಿ 16,61,862 ಜನಸಂಖ್ಯೆ ಇದೆ. ಇನ್ನ ಗ್ರಾಮೀಣ ಭಾಗದಲ್ಲಿ ಎಷ್ಟಿದೆ? ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಮಹಾ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ನಾವು ಒಕ್ಕಲಿಗ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟು? 61,68,652 ಆಗಿರುವಂತದ್ದು. ಹಾಗಾದ್ರೆ ನಗರ ಪ್ರದೇಶದಲ್ಲಿ ಎಷ್ಟು ಜನರಿದ್ದಾರೆ, ಎಷ್ಟು ಜನರು ವಾಸ ಮಾಡ್ತಿದ್ದಾರೆ, ಹಾಗೆ ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನರು ವಾಸ ಮಾಡ್ತಿದ್ದಾರೆ, ಇದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋದಾದ್ರೆ ಇನ್ನ ಜಾತಿ ಗಣತಿ ವರದಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಇನ್ನ ವೀರಶೈವ ಲಿಂಗಾಯತ ಈ ಒಂದು ಸಮುದಾಯ ನಗರದಲ್ಲಿ 16,61,862 ಜನಸಂಖ್ಯೆ ಇತ್ತು ಅಂತಂದ್ರೆ, ಇನ್ನ ಗ್ರಾಮೀಣ ಭಾಗದಲ್ಲಿ 4,73,73,371 ಇರುವಂತದ್ದು. ಹಾಗೆ ಒಕ್ಕಲಿಗರು ಈ ಒಂದು ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದ್ರೆ ಒಕ್ಕಲಿಗ ಸಮುದಾಯದ ಒಟ್ಟು ಸಂಖ್ಯೆ 61,68,000. ಇನ್ನು ಒಕ್ಕಲಿಗ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟಿದೆ? 61,68,652 ಇರುವಂತದ್ದು. ಹಾಗೆ ನಗರ ಪ್ರದೇಶದಲ್ಲಿ ಈ ಒಂದು ಒಕ್ಕಲಿಗ ಸಮುದಾಯ ಎಷ್ಟು ವಾಸ್ತವ್ಯವನ್ನ ಹೂಡಿದೆ, ಈ ಒಂದು ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದ್ರೆ ನಗರ ಪ್ರದೇಶದಲ್ಲಿ 16,95,514 ಇದೆ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ 44,73,138 ಇರುವಂತದ್ದು.
ಇನ್ನು ಪರಿಶಿಷ್ಟ ಪಂಗಡ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟಿದೆ? 42,81,289 ಇರುವಂತದ್ದು. ಇನ್ನು ಪರಿಶಿಷ್ಟ ಪಂಗಡ ಸಮುದಾಯದವರು ನಗರದಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ 6,60,209. ಇನ್ನು ಗ್ರಾಮೀಣ ಭಾಗದಲ್ಲಿ 36,21,080 ಅಂದ್ರೆ 7.16% ಇರುವಂತದ್ದು. ಇನ್ನು ಪರಿಶಿಷ್ಟ ಪಂಗಡ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಇರುವಂತದ್ದು 42,81,289. ಆದ್ರೆ ಈ ಪರಿಶಿಷ್ಟ ಪಂಗಡದ ಸಮುದಾಯದವರು ನಗರದಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ, ಇನ್ನು ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ, ಇನ್ನು ಈ ಕುರಿತಂತೆ ಜನಸಂಖ್ಯೆ. ಹಾಗೆ ಮುಸ್ಲಿಂ ಪಂಗಡ, ಇನ್ನು ಬ್ರಾಹ್ಮಣ ನಗರ ಪ್ರದೇಶದಲ್ಲಿ 11,27,070 ಜನ ವಾಸ ಮಾಡ್ತಾ ಇದ್ರು. ಅಂದ್ರೆ ಗ್ರಾಮೀಣ ಭಾಗದಲ್ಲೂ ಕೂಡ ವಾಸ ಮಾಡ್ತಾ ಇರುವಂತದ್ದು. ಇನ್ನು ಜಾತಿ ಗಣತಿಯ ಬ್ರಾಹ್ಮಣ ಸಮುದಾಯದವರು ನಗರ ಪ್ರದೇಶದಲ್ಲಿ 11,27,070 ಮಂದಿ ವಾಸವನ್ನ ಮಾಡ್ತಾ ಇದ್ರೆ ನಗರ ಪ್ರದೇಶದಲ್ಲಿ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 4,30,671. ಒಟ್ಟು ಜನಸಂಖ್ಯೆ 15,64,741 ಇರುವಂತದ್ದು. ಅಂದ್ರೆ 7.16%. ಇನ್ನು ಮುಸ್ಲಿಂ ನಗರ ಪ್ರದೇಶದಲ್ಲಿ ಅಂದ್ರೆ ಮುಸ್ಲಿಂ ಸಮುದಾಯದವರು ನಗರ ಪ್ರದೇಶದಲ್ಲಿ ಎಷ್ಟು ಜನ ವಾಸವನ್ನ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ 44,63,030. ಇನ್ನು ಗ್ರಾಮೀಣ ಭಾಗದಲ್ಲಿ 32,36,395. ಇನ್ನು ಮುಸ್ಲಿಂ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದ್ರೆ 76,99,425. ಜಾತಿ ಗಣತಿಯ ವರದಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಮಹಾಸುದ್ದಿ ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ಮೀಸಲಾತಿ ಪ್ರಮಾಣದ ಅಂಕಿ ಅಂಶದ ಮಾಹಿತಿ ಏನಿದೆ, ಮೀಸಲಾತಿ ಕುರಿತಂತೆ ಪರಿಶಿಷ್ಟ ಜಾತಿಯಾಗಿರಬಹುದು, ಪ್ರಬಲ ಸಮುದಾಯಗಳಾಗಿರಬಹುದು, ಪ್ರಬಲ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ, ಪರಿಶಿಷ್ಟ ಜಾತಿಯ ಸಂಖ್ಯೆ ಎಷ್ಟಿದೆ, ಇನ್ನು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಎಷ್ಟಿದೆ, ವೀರಶೈವ ಲಿಂಗಾಯತರ ಜನಸಂಖ್ಯೆ ಎಷ್ಟಿದೆ, ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಎಷ್ಟಿದೆ, ಇನ್ನು ಬ್ರಾಹ್ಮಣ ಸಮುದಾಯದ ಒಂದು ಜನಸಂಖ್ಯೆ ಎಷ್ಟಿದೆ, ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಎಷ್ಟಿದೆ, ಇದರ ಒಂದು ಅಂಕಿ ಅಂಶಗಳು ಏನಿದೆ ಆ ಒಂದು ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಅಂಕಿ ಅಂಶದ ಇನ್ ಡೆಪ್ತ್ ಇನ್ ಡೀಟೇಲ್ಸ್ ಮಾಹಿತಿ. ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ 1.09 ಕೋಟಿ ಇರುವಂತದ್ದು. ಇನ್ನು ನಗರ ಪ್ರದೇಶದಲ್ಲಿ 28,47,232 ಇರುವಂತದ್ದು ಜನಸಂಖ್ಯೆ. ಹಾಗೆ ಗ್ರಾಮೀಣ ಭಾಗದಲ್ಲಿ 80,82,115 ಜನಸಂಖ್ಯೆ ಇದೆ. ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ 1.09 ಕೋಟಿ ಇರುವಂತದ್ದು. ಹಾಗಾದ್ರೆ ಜನಸಂಖ್ಯೆ ನಗರ ಪ್ರದೇಶದಲ್ಲಿ ಎಷ್ಟು ವಾಸ ಮಾಡ್ತಾ ಇದ್ದಾರೆ, ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನ ಇದ್ದಾರೆ, ಇದರ ಕುರಿತಂತೆ ನಾವು ನೋಡೋದಾದ್ರೆ ನಗರ ಪ್ರದೇಶದಲ್ಲಿ 28,47,232. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 80,82,115. ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ 1,09,29,347 ಇರುವಂತದ್ದು. ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಮಹಾಸುದ್ದಿಯನ್ನ ನೀವು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಾ. ಒಕ್ಕಲಿಗ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟಿದೆ, ಇನ್ನು ಶೇಕಡವಾರು ಎಷ್ಟಿದೆ ಅದನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಇನ್ನು ಕುರುಬ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟಿದೆ, ಹಾಗೆ ನಗರ ಭಾಗದಲ್ಲಿ ಎಷ್ಟು ಜನ ವಾಸ್ತವ್ಯವನ್ನ ಹೂಡಿದ್ದಾರೆ, ಇನ್ನು ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನರಿದ್ದಾರೆ, ಶೇಕಡವಾರು ಎಷ್ಟು, ಇದನ್ನ ಕೂಡ ನೀವು ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ಇನ್ನು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ, ಹಾಗೆ ಮುಸ್ಲಿಂ ಸಮುದಾಯದ ನಗರ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ವಾಸ್ತವ್ಯವನ್ನ ಹೂಡಿದೆ, ಹಾಗೆ ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಮುಸ್ಲಿಂ ಸಮುದಾಯದ ಹಾಗೆ ಬ್ರಾಹ್ಮಣ ಸಮುದಾಯದ ಒಟ್ಟಾರೆಯಾಗಿ ಸಮುದಾಯವಾರು ನಗರ ಪ್ರದೇಶಗಳಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಇನ್ನು ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಈ ಜಾತಿ ಗಣತಿಯ
ಇಂಚಿಂಚು ಮಾಹಿತಿ, ಅಂಕಿ ಅಂಶಗಳು ಏನಿದೆ ಆ ಅಂಕಿ ಅಂಶದ ಒಂದು ಪ್ರಮುಖವಾದಂತಹ ಮಾಹಿತಿ, ಇನ್ ಡೆಪ್ತ್ ಇನ್ ಡೀಟೈಲ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು ನಮ್ಮ ಅಶ್ವವೇಗ ನ್ಯೂಸ್. ಇನ್ನ ಒಕ್ಕಲಿಗ ಸಮುದಾಯ ಆಗಿರಬಹುದು, ಕುರುಬ ಸಮುದಾಯ ಆಗಿರಬಹುದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮುಸ್ಲಿಂ ಸಮುದಾಯ, ಬ್ರಾಹ್ಮಣ, ವೀರಶೈವ ಲಿಂಗಾಯತರ ಸಂಖ್ಯೆ ಎಷ್ಟಿದೆ ನೀವು ಕೂಡ ನೋಡಬಹುದಾಗಿದೆ ಈ ಒಂದು ಅಂಕಿ ಅಂಶಗಳನ್ನ. ಇನ್ನು ಪ್ರವರ್ಗ 2A 2B ಹಾಗೆ ಪ್ರವರ್ಗ 1 ನೀವೀಗ ನೋಡಬಹುದಾಗಿದೆ. ಪ್ರವರ್ಗ 1 ಏನಿತ್ತು ಅದನ್ನ 1A 1B ಅಂತ ಬದಲಾವಣೆ ಮಾಡಲಾಗಿದೆ. ಇನ್ನು ಜನಸಂಖ್ಯೆ ಎಷ್ಟಿದೆ ಪ್ರವರ್ಗ 1A ನೀವು ನೋಡ್ತಾ ಇರುವಂತದ್ದು ಜನಸಂಖ್ಯೆ 34,16,638 ಇರುವಂತದ್ದು. ಇನ್ನು ಪ್ರವರ್ಗ 1B ಅಂದ್ರೆ 73,92,313 ಜನಸಂಖ್ಯೆ ಇರುವಂತದ್ದು. ಒಟ್ಟಾರೆಯಾಗಿ ಪ್ರವರ್ಗ 1 ಏನಿದೆ 1,88,88,951 ಇರುವಂತದ್ದು. ಇನ್ನು ಪ್ರವರ್ಗ 2A ಎಷ್ಟಿದೆ ಜನಸಂಖ್ಯೆ ಅಂತ ನೋಡೋದಾದ್ರೆ 77,78,209 ಇರುವಂತದ್ದು. ಇನ್ನು ಪ್ರವರ್ಗ 2B 75,25,880 ಇದೆ. ಒಟ್ಟಾರೆಯಾಗಿ ಪ್ರವರ್ಗ 2A 2B ಎಷ್ಟಿದೆ ಜನಸಂಖ್ಯೆ ಅಂತ ನೋಡೋದಾದ್ರೆ 1,53,04,089 ಇರುವಂತದ್ದು. ಈಗಾಗಲೇ ಶಿಫಾರಸನ್ನ ಎಷ್ಟಕ್ಕೆ ಮಾಡಲಾಗಿದೆ, ಅನುಪಾತ ಎಷ್ಟಕ್ಕೆ ಶಿಫಾರಸು ಮಾಡಲಾಗಿದೆ ಈ ಒಂದು ವರದಿಯಲ್ಲಿ ಅದನ್ನ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಜಾತಿ ಗಣತಿ ವರದಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇದ್ದೀರಾ. ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿಯನ್ನ ಶಿಫಾರಸು ಮಾಡಲಾಗಿದೆ, ಯಾವ ಅನುಪಾತದಲ್ಲಿ ಶಿಫಾರಸನ್ನ ಮಾಡಲಾಗಿದೆ, ಒಟ್ಟು ಜನಸಂಖ್ಯೆಗೆ ಶೇಕಡವಾರು ಅಂದ್ರೆ ಎಷ್ಟು ಶೇಕಡವಾರು ಮೀಸಲಾತಿಯನ್ನ ಶಿಫಾರಸು ಮಾಡಲಾಗಿದೆ, ಅದರ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಜಾತಿ ಗಣತಿ ವರದಿಯನ್ನ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಲಾಗಿದೆ. ಆದರೆ ಇದರ ಕುರಿತಂತೆ ಏಪ್ರಿಲ್ 13ನೇ ತಾರೀಕು ವಿಶೇಷವಾದಂತಹ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. 2015ರಲ್ಲಿ ಕಾಂತರಾಜು ಅವರು ಸಿದ್ಧಪಡಿಸಿದಂತಹ ಆ ಸಮೀಕ್ಷೆಯನ್ನ 2025ರಲ್ಲಿ ಇದೀಗ ಮಂಡನೆ ಮಾಡಲಾಗಿರುವಂಥದ್ದು. ಆದರೆ ಆ ಒಂದು ಮೀಸಲಾತಿ ಪ್ರಮಾಣದ ಅಂಕಿ ಅಂಶದ ಮಾಹಿತಿ ಏನಿದೆ, ಆ ವರದಿಯಲ್ಲಿ ಯಾವ ಸಮುದಾಯಗಳಿಗೆ ಎಷ್ಟು ಮೀಸಲಾತಿಯನ್ನ ಶಿಫಾರಸು ಮಾಡಲಾಗಿದೆ ಈ ಕುರಿತಂತೆ ನಿಮ್ಮ ಅಶ್ವವೇಗ ನ್ಯೂಸ್ ಬಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀವು ಕೂಡ ನೋಡ್ತಾ ಇರುವಂಥದ್ದು. ಪ್ರವರ್ಗ 1A, ಪ್ರವರ್ಗ 1B ಹಾಗೆ ಪ್ರವರ್ಗ 2A 2B, ಪ್ರವರ್ಗ 3A 3B ಒಟ್ಟಾರೆಯಾಗಿ ಎಷ್ಟು ಜನಸಂಖ್ಯೆ, ನಗರವಾರು ಎಷ್ಟು ಜನಸಂಖ್ಯೆ ವಾಸವನ್ನ ಮಾಡ್ತಾ ಇದೆ, ಇನ್ನು ಗ್ರಾಮೀಣವಾರು ಎಷ್ಟು ಜನಸಂಖ್ಯೆ ವಾಸವನ್ನ ಮಾಡ್ತಾ ಇದೆ, ಇನ್ನು ಒಟ್ಟಾರೆಯಾಗಿ ಜನಸಂಖ್ಯೆ ಎಷ್ಟು, ಈ ಜನಸಂಖ್ಯೆಗೆ ಅನುಪಾತ ಈ ಜನಸಂಖ್ಯೆಗೆ ಆಧಾರವಾಗಿಟ್ಕೊಂಡು ಮೀಸಲಾತಿಯನ್ನ ಕೂಡ ಮಾಡ್ತಾ ಇರುವಂಥದ್ದು. ನಿಮ್ಮ ಅಶ್ವವೇಗದಲ್ಲಿ ಜಾತಿ ಗಣತಿಯ ಮಹಾಸುದ್ದಿ ಸ್ಫೋಟವಾಗ್ತಾ ಇರುವಂಥದ್ದು. ಇನ್ನು ಮೀಸಲಾತಿ ಪ್ರಮಾಣದ ಅಂಕಿ ಅಂಶದ ಮಾಹಿತಿ, ಎಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಸ್ಲಿಂ ಸಮುದಾಯ ಆಗಿರಬಹುದು, ಒಕ್ಕಲಿಗ ಆಗಿರ್ಬೋದು, ವೀರಶೈವ ಲಿಂಗಾಯತರ ಸಂಖ್ಯೆ ಎಷ್ಟಿದೆ, ಇನ್ನು ಕುರುಬ ಸಮುದಾಯ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಮುಸ್ಲಿಂ ನಗರ, ಮುಸ್ಲಿಂ ನಗರ ಪ್ರದೇಶ ಅಂದ್ರೆ ಮುಸ್ಲಿಂ ಸಮುದಾಯ ನಗರದಲ್ಲಿ ಎಷ್ಟು ವಾಸವನ್ನ ಮಾಡ್ತಾ ಇದೆ, ಇನ್ನ ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಇರುವಂಥದ್ದು, ಒಟ್ಟಾರೆಯಾಗಿ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಸಮುದಾಯವಾರು ಇಲ್ಲಿ ಜನಸಂಖ್ಯೆಯನ್ನ ಸಮೀಕ್ಷೆ ಮಾಡಿರುವಂಥದ್ದು. ಸಮುದಾಯವಾರು ಜನಸಂಖ್ಯೆಯನ್ನ ಸಮೀಕ್ಷೆ ಮಾಡಲಾಗಿದೆ. ಅದರಲ್ಲೂ ಕೂಡ ಮತ್ತೆ 2 ಭಾಗಗಳಾಗಿ ವಿಂಗಡಣೆಯನ್ನ ಮಾಡಿದೆ. ಒಂದು ನಗರವಾರು, ಇನ್ನೊಂದು ಗ್ರಾಮೀಣವಾರು. ಇನ್ನು ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನ
ಜನಸಂಖ್ಯೆ ಇದೆ, ಇನ್ನು ನಗರ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಒಟ್ಟಾರೆಯಾಗಿ ಎಷ್ಟು ಜನಸಂಖ್ಯೆ ಇದೆ, ಈ ಜನಸಂಖ್ಯೆಯ ಆಧಾರದ ಮೇಲೆ ಎಷ್ಟು ಮೀಸಲಾತಿಯನ್ನ ನೀಡಬಹುದು, ಎಷ್ಟು ಮೀಸಲಾತಿಗೆ ಶಿಫಾರಸು ಮಾಡಬಹುದು, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹನುಮಂತ್ ದುರ್ಗದ್, ಇನ್ನ ಪ್ರಮುಖವಾದಂತಹ ಜಾತಿ ಗಣತಿಯ ವರದಿ ಏನಿದೆ ನಮ್ಮ ಅಶ್ವವೇಗಕ್ಕೂ ಕೂಡ ಲಭ್ಯವಾಗಿರುವಂಥದ್ದು, ಇನ್ನ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಇಡೀ ರಾಜ್ಯದ ರಾಜಕಾರಣದ ಚಿತ್ರಣವೇ ಬದಲಾಯಿಸುವಂತಹ ಜಾತಿ ಜನಗಣತಿಯ ವರದಿ ಇದಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದನೂ ಕೂಡ ಇದರ ಪರ ಮತ್ತು ವಿರೋಧದ ಒಂದಷ್ಟು ಚರ್ಚೆಗಳು ಜೋರಾಗೇ ಇದ್ವು. ಯಾವಾಗ ಕಳೆದ ಬಾರಿ 2013-15ರಿಂದ 18ರವರೆಗೂ ಸಿ ಎಂ ಸಿದ್ದರಾಮಯ್ಯವರು ಇದ್ದಂಥ ಸಂದರ್ಭದಲ್ಲಿ ಅದರ ವರದಿಯಲ್ಲಿರುವಂತಹ ಅಂಕಿಅಂಶಗಳು ಲೀಕ್ ಆಗಿದೆ ಅನ್ನೋಂಥ ಆರೋಪಗಳು ಕೇಳಿಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ವರದಿಯನ್ನು ಒಂದಷ್ಟು ಕೋಲ್ಡ್ ಸ್ಟೋರೇಜ್ಗೆ ಕಳಿಸುವಂಥ ಪ್ರಯತ್ನಗಳಾಗಿತ್ತು. ಆ ಕಾರಣಕ್ಕಾಗಿಯೇ ಇದರಲ್ಲಿರುವಂತಹ ಒಟ್ಟಾರೆಯ ದತ್ತಾಂಶಗಳೇನಿದೆ ಅದನ್ನು ಸಾರ್ವಜನಿಕಗೊಳಿಸಬೇಕು ಅನ್ನೋಂತಹ ಲೆಕ್ಕಾಚಾರದಲ್ಲಿದ್ದಂಥ ಸಿ ಎಂ ಸಿದ್ದರಾಮಯ್ಯನವರು ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಗೆ ಈ ವರದಿಯನ್ನು ತಗೊಬಂದು ಅಲ್ಲಿಂದ ಸಚಿವರ ಮುಂದೆಯೇ ಸೀಲ್ಡ್ ಬಾಕ್ಸ್ ಏನಿದೆ ಆ ಬಾಕ್ಸನ್ನು ಓಪನ್ ಮಾಡ್ತಾರೆ. ಅದರ ಜೊತೆಗೆ ಇದಕ್ಕೆ ವಿಶೇಷವಾಗಿ 17ನೇ ತಾರೀಕಿಗೆ ಈ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿಯೇ ಸಚಿವರೆಲ್ಲರಿಗೂ ಕೂಡ ಈ ರೀತಿಯ ವರದಿ ಕಾಪಿ ಏನಿದೆ, ಜಾತಿ ಜನಗಣತಿಯ ವರದಿ ಏನಿದೆ ಆ ವರದಿಯನ್ನು ಕೊಡಲಾಗಿರುವಂಥದ್ದು. ಇಲ್ಲಿ ಈ ವರದಿಯಲ್ಲಿರುವಂತಹ ಪ್ರಮುಖವಾದಂತಹ ಅನೇಕ ಶಿಫಾರಸುಗಳನ್ನು ಮಾಡಿದೆ. ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ 32% ಏನಿದೆ ಅದನ್ನು 51%ಗೆ ಮೀಸಲಾತಿ ಹೆಚ್ಚಳ ಮಾಡಬೇಕು ಅನ್ನೋಂಥ ಶಿಫಾರಸುಗಳಿದೆ. ಕೆಲವೊಂದು ಸಮುದಾಯಗಳ ಕೆನೆಪದರ ವಿಚಾರವನ್ನು ಕೂಡ ತೆಗಿಬೇಕು ಅನ್ನೋಂಥದ್ದು ಶಿಫಾರಸುಗಳನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆಗೆ ಇಡೀ ಅಲ್ಲಿ ಯಾವ್ಯಾವ ಸಮುದಾಯದ ಎಷ್ಟೆಷ್ಟು ಅಂಕೆ ಸಂಖ್ಯೆ ಇದೆ, ಒಟ್ಟಾರೆಯಾಗಿ SC/ST ಸಮುದಾಯದ ಅಂಕಿಅಂಶ ಏನಿದೆ ಅದು ಇಡೀ ರಾಜ್ಯಾದ್ಯಂತ ಹೈಯೆಸ್ಟ್ ಆಗಿದೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಮುದಾಯದ ಅಂಕಿಅಂಶ ಏನಿದೆ ಅದನ್ನು ಕಡಿಮೆ ಮಾಡಾಗಿದೆ ಅನ್ನೋಂಥ ಆರೋಪ ಏನಿತ್ತು, ಆ ಆರೋಪವನ್ನು ಒಕ್ಕಲಿಗ ಸಂಘದ ಸದಸ್ಯರಾಗಿರ್ಬೋದು ಮತ್ತು ವೀರಶೈವ ಮಹಾಸಭಾದ ಸಂಘದ ಸದಸ್ಯರಾಗಿರ್ಬೋದು ಅವರು ಕೂಡ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಆ ಒಂದು ವರದಿಯಲ್ಲಿ ಏನಿದೆ ಆ ಸಾರ್ವಜನಿಕ ದತ್ತಾಂಶಗಳೇನಿದ್ದಾವೆ ಅದು ಸಾರ್ವಜನಿಕಗೊಳಿಸಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಏನಿದೆ ಈ ವರದಿಯನ್ನು ಮುಂದಿಟ್ಟು ಸಹಜವಾಗಿದ ಪ್ರತಿಭಟನೆಗಳು ಶುರುವಾಗೇ ಆಗುತ್ತೆ. ಯಾಕಂತಂದು ಹೇಳಿದ್ರೆ ಈ ಹಿಂದೆ 2015ರ ಹೊತ್ತಿನಲ್ಲಿ ಇದನ್ನು ಜಾತಿ ಜನಗಣತಿಯನ್ನು ಜಾರಿಗೆ ತರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುದೊಡ್ಡ ಹೋರಾಟವನ್ನು ವೀರಶೈವ ಮಹಾಸಭಾ ಮತ್ತು ಒಕ್ಕಲಿಗ ಸಂಘದ ಸದಸ್ಯರೆಲ್ಲರೂ ಕೂಡ ಮಾಡಿದರು. ಇದೀಗ ಈ ಒಂದು ವರದಿಯಲ್ಲಿ ಪ್ರಕಾರ ಅಂತ ನೋಡೋಂಥದ್ದಾದರೆ ಹೈಯೆಸ್ಟ್ SC/ST ಇರುವಂಥದ್ದು, ಜೊತೆಗೆ ಕುರುಬ ಸಮುದಾಯದ ಅಂಕಿಅಂಶಗಳು ಕೂಡ ಜಾಸ್ತಿ ಆಗಿದೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಅಂಕಿಅಂಶಗಳು ಕೂಡ ಇಲ್ಲಿ ಜಾಸ್ತಿ ಆಗಿರುವಂಥದ್ದು. ಒಟ್ಟಾರೆಯಾಗಿ 76 ಲಕ್ಷಕ್ಕೂ ಅಧಿಕವಾಗಿ ಮುಸ್ಲಿಂ ಸಂಖ್ಯೆಯನ್ನು ಇದರಲ್ಲಿ ತೋರಿಸಲಾಗಿರುವಂಥದ್ದು. ಒಟ್ಟಾರೆ ವಿವಿಧ ಸಮುದಾಯಗಳಲ್ಲಿ ಒಟ್ಟು 54 ಪ್ರಶ್ನಾವಳಿಗಳ ಮೂಲಕ ಈ ವರದಿಯನ್ನು ಮಾಹಿತಿಯನ್ನು ದತ್ತಾಂಶಗಳನ್ನು ಸಂಗ್ರಹ ಮಾಡಿದ್ದಾರೆ. ಒಟ್ಟಾರೆಯಾಗಿ 6,05,00,000 ಕೋಟಿಗೆ ಇಡೀ ರಾಜ್ಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ಕ್ರೋಢೀಕರಿಸುವ ಜೊತೆಗೆ ಯಾವ ಸಮುದಾಯದವರು ಎಷ್ಟಿದ್ದಾರೆ ಅನ್ನುವಂತಹ ಮಾಹಿತಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಒಟ್ಟಾರೆಯಾಗಿ ಇವತ್ತಿನ ಜಾತಿ ಜನಗಣತಿಯ ವರದಿ ಏನಿದೆ ಮುಂದಿನ ದಿನಗಳಲ್ಲಿ ರಾಜಕೀಯ ತಲ್ಲಣಗಳನ್ನು ಸೃಷ್ಟಿ ಮಾಡಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕಾವ್ಯ, ಎಸ್ ಹನುಮಂತ್ ದುರ್ಗದ್, ನಾವಿಲ್ಲಿ ಗಮನಿಸೋದಾದ್ರೆ ಇನ್ನ ಶೇಕಡವಾರು ಅಂದ್ರೆ ಜನಸಂಖ್ಯೆಗೆ ಪ್ರತಿಯಾಗಿ ಎಷ್ಟು ಮೀಸಲಾತಿಯನ್ನ ಕೊಡಬಹುದು, ಇದರಲ್ಲಿ ನಾವು ಮುಸ್ಲಿಂ ಸಮುದಾಯದ ಒಂದು ಮೀಸಲಾತಿಯನ್ನ ಕೂಡ ಗಮನಿಸಬಹುದಾಗಿದೆ. ಇನ್ನ 4% ಮೀಸಲಾತಿ ಈಗ ಹಾಲಿ ಮೀಸಲಾತಿ ಇರುವಂತದ್ದು, ಆದ್ರೆ ಶಿಫಾರಸು ಮಾಡಿರುವಂತದ್ದು 8%. ಆದ್ರೆ ಇದು ಎಲ್ಲೋ ಬಿಜೆಪಿಗರಿಗೆ ಒಂದು ಕೆಂಗಣ್ಣಿಗೆ ಗುರಿಯಾಗಬಹುದಾ? ಇನ್ನ ಬಿಜೆಪಿಗರು ಈ ಕುರಿತಂತೆ ಏನೆಲ್ಲ ಪ್ರತಿಕ್ರಿಯೆ ನೀಡಬಹುದು? ಇದು ಕೂಡ ಅಸ್ತ್ರವಾಗಬಹುದಾ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ? ಕಾವ್ಯ, ಇದು ಕೇವಲ BJP ಕಾಂಗ್ರೆಸ್ಗೆ ಅಸ್ತ್ರ ಪ್ರತ್ಯಸ್ತ್ರ ಅಲ್ಲ. ಒಟ್ಟಾರೆಯಾಗಿ ರಾಜಕೀಯವಾಗಿ ಇದನ್ನು ನೋಡುವಂಥದ್ದಾದರೆ BJP ಕಾಂಗ್ರೆಸ್ JDS ಈ ಮೂರೂ ಪಕ್ಷಗಳಲ್ಲೂ ಕೂಡ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ವರ್ಸಸ್ ಅಹಿಂದ ಅನ್ನುವಂಥ ರೀತಿಯಲ್ಲಿ ಜಟಾಪಟಿ ಶುರು ಆಗ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಇಲ್ಲಿ ಮೊದಲಿಂದನೂ ಕೂಡ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಇದನ್ನು ವಿರೋಧ ಮಾಡ್ತಾನೆ ಬರ್ತಾ ಇರುವಂಥದ್ದು. ಅದು BJPಯಲ್ಲೂ ಕೂಡ ವಿರೋಧ ಇದೆ, ಸೇಮ್ ಟೈಮ್ ಕಾಂಗ್ರೆಸ್ನಲ್ಲೂ ಇದೆ, ಸೇಮ್ ಟೈಮ್ JDSನಲ್ಲೂ ಇದೆ. ಒಟ್ಟಾರೆಯಾಗಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ವರ್ಸಸ್ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಅಂತ ನಡೀತಾ ಇರೋದು. ಇದೀಗ ಈ ವರದಿಯಲ್ಲಿ ಅಂದರೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿರುವಂತಹ ವರದಿ ಏನಿದೆ ಆ ವರದಿಯ ಪ್ರಕಾರ ನೋಡುವಂಥದ್ದಾದರೆ
ಟೋಟಲ್ ಆಗಿರುವಂತಹ ಮೀಸಲಾತಿ ಪ್ರಮಾಣ ಏನಿದೆ ಆ ಮೀಸಲಾತಿ ಪ್ರಮಾಣ ಏರಿಳಿತಗಳು ಆಗೇ ಆಗುತ್ತೆ. ಅದರ ಜೊತೆಗೆ ರಾಜಕೀಯ ಒಂದಷ್ಟು ಪ್ರಾತಿನಿಧ್ಯಗಳು ಕೂಡ ಏರಿಳಿತಗಳು ಕೂಡ ಆಗುತ್ತೆ. ಯಾಕೆಂತಂದು ಹೇಳಿದ್ರೆ ಇದನ್ನ ಮೊದಲಿಂದನೂ ಕೂಡ ವಿರೋಧ ಮಾಡ್ತಾ ಬರ್ತಾ ಇರುವಂಥದ್ದೇ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಈಗಿರುವಂತಹ ಸಮುದಾಯಗಳ ಉದಾಹರಣೆಗೆ ಸಚಿವ ಸಂಪುಟ ಸಮುದಾಯದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ವಿವಿಧ ಸಮುದಾಯಗಳನ್ನು ಆಯ್ಕೆಯಾಗಿರುವಂಥ ವಿವಿಧ ಸಮುದಾಯಗಳನ್ನು ಪ್ರತಿನಿಧಿಸುವಂಥ ಶಾಸಕರು ಸಚಿವರಾಗಿರ್ತಾರೆ. ಅದು ಮುಂದಿನ ದಿನಗಳಲ್ಲಿ ಕೂಡ ಬದಲಾಗಬಹುದು. ಇದು ಉದಾಹರಣೆಗೆ ಲಿಂಗಾಯತ ಮಹಾಸಭಾ ವೀರಶೈವ ಮಹಾಸಭಾ ಅಂತ ಹೇಳಿದ್ರೆ 7 ಜನ ಸಚಿವರು ಅಂತ ಇದ್ರೆ ಅದನ್ನು ಒಟ್ಟಾರೆಯಾಗಿ ಜನಸಂಖ್ಯೆಯನ್ನು ತೆಗೆದುಕೊಳ್ಳುವಂಥದ್ದಾದ್ರೆ ಅವರ ಸಂಖ್ಯೆ ಕಡಿಮೆ ಆಗ್ಬೋದು. ಅಟ್ ಸೇಮ್ ಟೈಮ್ SC/STಗಳ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತಂದು ಹೇಳಿದ್ರೆ ಒಟ್ಟಾರೆಯಾಗಿ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವ ಸ್ಥಾನದ ಈಗಿರುವಂಥ ಸಚಿವ ಸ್ಥಾನಕ್ಕಿಂತ ಹೆಚ್ಚಾಗ್ಬೋದು. ಈ ರೀತಿ ರಾಜಕೀಯ ಪ್ರಾತಿನಿಧ್ಯಗಳು ಬದಲಾಗ್ತಾ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಜಾತಿ ಜನಗಣತಿಯ ವಿರೋಧ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಇರುವಂಥದ್ದು ಸಹಜವಾಗಿ ಸರ್ಕಾರದೊಳಗಡೆನೆ ಸಾಕಷ್ಟು ಜಟಾಪಟಿ ಇದೆ. ಆದರೆ CM ಸಿದ್ದರಾಮಯ್ಯ ಅವರಿಗೆ ಆನೆ ಬಲ ಏನಂತಂದು ಹೇಳಿದ್ರೆ ಈ ಜಾತಿ ಜನಗಣತಿಯ ವಿಚಾರಕವಾಗಿ ಸ್ವತಃ ಹೈಕಮಾಂಡೇ ಬೆನ್ನಿಗೆ ನಿಂತಿರುವಂಥದ್ದು. ರಾಹುಲ್ ಗಾಂಧಿ ಅವರು ಕಳೆದ AICC ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳನ್ನು ಉಲ್ಲೇಖ ಮಾಡಿದೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ತೆಲಂಗಾಣದಲ್ಲೂ ಮಾಡಿದಂತಹ ವಿಚಾರಕ್ಕೆ ತೆಲಂಗಾಣ ಮುಖ್ಯಮಂತ್ರಿಯವರಿಗೆ ಬಹುಪರಾಕನ್ನು ಕೊಟ್ಟಿದ್ದಾರೆ. ಸೇಮ್ ಟೈಮ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡ್ತೀವಿ ಅನ್ನೋ ಭರವಸೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯದವರೇ ಆದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ವತಃ ಈ ವರದಿಯ ಪರವಾಗಿರುವಂಥ ಕಾರಣಕ್ಕಾಗಿ CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ಸಾಕಷ್ಟು ಬೆಂಬಲ ಸಿಕ್ಕಿದೆ. ಆದರೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರೋದು ಯಾರು ಅಂತಂದು ಹೇಳಿದ್ರೆ DCM DK ಶಿವಕುಮಾರ್ ಅವರು ಸೇರಿದಂತೆ ಕ್ಯಾಬಿನೆಟ್ನಲ್ಲಿರುವಂತಹ ಸಚಿವರು ಏನಿದ್ದಾರೆ, ಲಿಂಗಾಯತ ಮತ್ತು ವೀರಶೈವ ಸಚಿವರು ಏನಿದ್ದಾರೆ, ಅವರಿಂದ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಯಾಕಂತಂದು ಹೇಳಿದ್ರೆ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ವರದಿಯ ಬಗ್ಗೆ ಉಲ್ಲೇಖ ಮಾಡಿದೆ. ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜಾತಿ ಜನಗಣತಿಯವರಿಂದ ನಾವು ಅನುಷ್ಠಾನ ಮಾಡ್ತೇವೆ ಅನ್ನೋ ಭರವಸೆನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಯಾಕಂತಂದು ಹೇಳಿದ್ರೆ ಇವತ್ತು BK ಹರಿಪ್ರಸಾದ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಪ್ರಣಾಳಿಕೆ ಸಮಿತಿ ಅದನ್ನು ಹೇಳುವಂಥ ಸಂದರ್ಭದಲ್ಲಿ ಆಗ ವಿರೋಧ ಮಾಡಲಿಲ್ಲ, ಈಗ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಒಂದು ವೇಳೆ ನಾವು ಈಗ ಮಾಡಿದರೆ ಪ್ರಣಾಳಿಕೆಗೆ ನಾವು ಮಾಡಿದಂಥ ಅಪಮಾನ ಆಗುತ್ತೆ ಅನ್ನೋಂಥ ಒಂದಷ್ಟು ವಾದಗಳನ್ನು ಮುಂದಿಡ್ತಾರಂಥದ್ದು. ಆದರೆ ಒಟ್ಟಾರೆಯಾಗಿ ಸಚಿವ ಸಂಪುಟದಲ್ಲಿ ಇರುವಂತಹ CM ಸಿದ್ದರಾಮಯ್ಯ ಅವರ ಸಹೋದ್ಯೋಗಿಗಳು ಪರ ವಿರೋಧದ ಜೊತೆಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂಥ ಸಂಘಟನೆಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಇದನ್ನ ಬೇರೆ ಸ್ವರೂಪದಂಥ ಹೋರಾಟವನ್ನು ಮಾಡುವಂಥ ಎಲ್ಲಾ ಲಕ್ಷಣಗಳು ಇದಾವೆ. ಕಾವ್ಯ, ಥ್ಯಾಂಕ್ ಯು ದುರ್ಗತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ನೋಡೋದಾದ್ರೆ ಜಾತಿ ಗಣತಿಯ ವರದಿ ಆ ಒಂದು ಅಂಕಿ ಅಂಶಗಳಿಗೇನಿದೆ ಆ ಅಂಕಿ ಅಂಶದ ಪ್ರಮುಖವಾದಂತಹ ಸುದ್ದಿಯನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಈ ಕುರಿತಂತೆ ನಮ್ಮ ಹನುಮಂತ್ ದುರ್ಗದ್ ನಮ್ಮ ಪ್ರತಿನಿಧಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ನೀಡ್ತಾ ಹೋದ್ರು. ಈ ಜಾತಿ ಗಣತಿ ವರದಿ ಜಾರಿಯಾದರೆ ನಂತರ ಏನೆಲ್ಲ ಬದಲಾವಣೆಗಳಾಗಬಹುದು, ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಸಮುದಾಯವಾರು ಏನೆಲ್ಲ ಬದಲಾವಣೆಗಳಾಗಬಹುದು, ಇದರಿಂದ ಹಿಂದುಳಿದ ಸಮುದಾಯ ಏನಿದೆ ಈ ಒಂದು ವರದಿಯ ಬೆನ್ನಲ್ಲೇ ಒಂದು ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಮೀಸಲಾತಿ ಹೆಚ್ಚಾಗಿ ಸಿಗ್ತಾ ಇದೆ. ಇನ್ನು ಈ ಮೀಸಲಾತಿಯಿಂದ ಇನ್ನೂ ಅಭಿವೃದ್ಧಿ ಆಗಬಹುದು. ಆದರೆ ಪ್ರಬಲವಾದಂತಹ ಸಮುದಾಯದ ನಾಯಕರು ಏನಿದ್ದಾರೆ, ಪ್ರಬಲವಾದಂತಹ ಸಮುದಾಯದ ಸಚಿವರು ಶಾಸಕರು ಮಾತ್ರ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯ ಆಗಿರ್ಬೋದು, ವೀರಶೈವ ಲಿಂಗಾಯತ ಆಗಿರಬಹುದು, ಹಾಗೆ ಇನ್ನು ಕುರುಬ ಸಮುದಾಯ ಆಗಿರಬಹುದು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಹಾಗೆ ಮುಸ್ಲಿಂ ಸಮುದಾಯ ಆಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಪ್ರತಿಯೊಂದು ಸಮುದಾಯ ಏನಿದೆ ಆ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟಿದೆ. ಆದರೆ ಆ ಒಟ್ಟು ಜನಸಂಖ್ಯೆಯಲ್ಲಿ ಮತ್ತೆ ವಿಭಾಗಗಳನ್ನಾಗಿ ಮಾಡಲಾಗಿದೆ. ನಗರ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ವಾಸ್ತವ್ಯವನ್ನು ಹೂಡಿದೆ, ಇನ್ನು ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಇರುವಂಥದ್ದು, ಇದೆಲ್ಲದರ ಕುರಿತಂತೆ ಒಂದು ಚಿತ್ರಣವನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆ ಅಂಕಿ ಅಂಶಗಳಿಗೇನಿದೆ, ಈ ಅಂಕಿ ಅಂಶಗಳ ಆಧಾರದ ಮೇಲೆ ಮೀಸಲಾತಿಯನ್ನು ಕೂಡ ನೀಡಲಾಗುತ್ತೆ. ಮೀಸಲಾತಿಗೆ ಈಗಾಗಲೇ ಶಿಫಾರಸನ್ನ ಕೂಡ ಮಾಡಲಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಏಪ್ರಿಲ್ 13ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕಾಗಿದೆ. ಚರ್ಚೆಯ ನಂತರ ಏನೆಲ್ಲ ಬದಲಾವಣೆ ಆಗಲಿದೆ ಕಾದು ನೋಡಬೇಕಾಗಿದೆ.